ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು. ಹೀಗೆ ಮಾಡೋಣ, ಬೆಟರ್. ಚೆನ್ನಾಗಿದೆ ಇಲ್ಲಿ ಏನೋ ವಿಲೋಹಿತ ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದ್ವಿ. ಈಗ ನಮೋಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ವಿಭೂಷಿಯ ಆ ಒಂದು ಶ್ಲೋಕದ ಬಗ್ಗೆ ಗಮನ ಹರಿಸೋಣ. ಹೋದ ಸತಿ ಮಾತನಾಡಿದಾಗ ಬಹಳಷ್ಟು ವೇಗವಾಗಿ ಚಲಿಸ್ತಕ್ಕಂಥ ಈಶ್ವರ ನೀಲವರ್ಣವಾಗಿರತಕ್ಕಂಥವನು, ಕಡೆಗೆಂಪು ವರ್ಣವನ್ನು ಇಟ್ಟಿರ್ತಕ್ಕಂಥವನು, ಸಾವಿರಾರು ವೃದ್ಧಗಳ ರೂಪದಲ್ಲಿ ನೀನೇ ಇರತಕ್ಕಂಥವನು, ನಮ್ಮನ್ನು ನೀನು ರಕ್ಷಣೆ ಮಾಡು ಅಂತ ಹೇಳಿ ಆ ಒಂದು ಪ್ರಾರ್ಥನೆ ಇಲ್ಲಿ ಈಶ್ವರನಿಗೆ ಸೇನಾಧಿಪತಿ ಅಂತಕ್ಕಂಥ ಹೆಸರಿನಲ್ಲೂ ಕೂಡ ಅವನನ್ನು ಉಲ್ಲೇಖ ಮಾಡಲಾಗಿದೆ. ನಮೋಸ್ತು ನೀಲಗ್ರೀವಾಯ ಅಂದಾಗ ಅವನು ಹೋದ್ಸತಿನೂ ಹೇಳಿದ್ವಿ, ನಂಜುಂಡೇಶ್ವರ ನೀಲವಾಗಿರ್ತಕ್ಕಂಥ ಕಂಠವನ್ನು ನೋಡತಕ್ಕಂಥ. ಜೊತೆಗೆ ಇಲ್ಲಿ ನೀಲಗ್ರೀವ ಅಂದಾಗ ಬಹಳಷ್ಟು ಸುಂದರ ಹಾಗೂ ಮಾಧುರ್ಯವಾಗಿರ್ತಕ್ಕಂಥ ಸ್ವರವನ್ನು ಹೊಂದಿರತಕ್ಕಂಥ. ಏನು ಮಾತನಾಡಿದ್ರೆ ಆ ಮಾತಿನ ಶಬ್ದ ತರಂಗಗಳಲ್ಲಿ ತ್ರಿಲೋಕಗಳು ಕೂಡ ಮೋಹ ಬರ್ತಕ್ಕಂಥ ಒಂದು ಮಾಧುರ್ಯತೆ ನಿನ್ನ ಒಂದು ಆ ಶಬ್ದದಲ್ಲಿರ್ತಕ್ಕಂಥ. ಆದ್ರಿಂದ ನೀನು ನೀಲಗ್ರೀವಾಯ. ಜೊತೆಗೆ ಈ ಸೇನಾಧಿಪತಿ ಆಗಿರ್ತಕ್ಕಂಥ ಆ ರೀತಿಯಾಗಿರ್ತಕ್ಕಂಥ ಮಾಧುರ್ಯವನ್ನು ಹೊಂದಿರತಕ್ಕಂಥ ಸ್ವರವನ್ನು ಹೊಂದಿರತಕ್ಕಂಥವನು ನೀನು. ಸತ್ವಗುಣ ಯಾರಲ್ಲಿದೆಯೋ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ. ಅಂದರೆ ಸತ್ವಗುಣ ಜಾಸ್ತಿ ಆಗಿರುತ್ತೆ ಅವರಿಗೆ ಬಹಳ ಬೇಗ ಈಶ್ವರ ಒಲಿತಾನೆ. ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ಚರಾಚರ ವಸ್ತುಗಳು ಏನೇ ಇದ್ರೂ ಕೂಡ ಸೃಷ್ಟಿನಲ್ಲಿ 3 ಗುಣಗಳ ಸಹಿತವಾಗಿ ಆ ಸೃಷ್ಟಿಯಾಗುತ್ತೆ. ಆ ಈಶ್ವರ ಸೃಷ್ಟಿಯನ್ನು ಮಾಡಿದಾಗ ಆ 3 ಗುಣಗಳನ್ನು ಟೂಲ್ಸ್ ಆಗಿ ಉಪಯೋಗಿಸಿ, ಕರಣಗಳಾಗಿ ಉಪಯೋಗಿಸಿಕೊಂಡು ಸೃಷ್ಟಿಯನ್ನು ಮಾಡಿದ್ದಾರೆ. ಅದರಿಂದ ಈ 3 ಗುಣಗಳ ರಹಿತವಾಗಿ ಯಾರೂ ಇಲ್ಲ. ಆ ಗುಣಾತೀತನಾಗಿರತಕ್ಕಂಥ ನಮ್ಮ ಈಶ್ವರ. ಯಾರು ಗುಣಾತೀತನಾಗಬಹುದು ಅಂತಂದರೆ ಯಾರಿಗೆ ಜ್ಞಾನೋದಯ ಉಂಟಾಗುತ್ತೆ ಅವನು ಮಾತ್ರ ಗುಣಾತೀತನಾಗಲಿಕ್ಕೆ ಸಾಧ್ಯ ಇರುತ್ತೆ. ಆದ್ದರಿಂದ ಅವನನ್ನೇ ನಾವು ಈಶ್ವರನಿಗೆ ತುಲನೆ ಮಾಡ್ತೀವಿ. ಅವನಿಗೂ ಈಶ್ವರನಿಗೂ ಏನು ವ್ಯತ್ಯಾಸ ಇಲ್ಲ ಅಂತಕ್ಕಂಥ ಆ ವೇದಾಂತದ ಮಹಾವಾಕ್ಯಗಳನ್ನು ಮಾತನಾಡ್ತಾರೆ. ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ಸತ್ವ ಪ್ರಧಾನದಲ್ಲಿ ಯಾರಿಗಾರು ಅವರಿಗೆ ಬಹಳಷ್ಟು ಬೇಗ ಆ ಈಶ್ವರ ಒಲಿತಕ್ಕಂಥವನು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಜೊತೆಗೆ ನೀನು ಸಭಾಪತಿ ಆಗಿರೋದ್ರಿಂದ, ಸೇನಾಧಿಪತಿ ಆಗಿರೋದ್ರಿಂದ ನಾವು ನಿನಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಪದಾರ್ಥಗಳನ್ನು ನಾನು ನಿನಗೆ ನೈವೇದ್ಯವಾಗಿ ಕೊಡ್ತಾ ಇದ್ದೀನಿ, ನಿನಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಏನಕ್ಕೆ ನಾನು ನಿನಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ ಅದರ ಹಿಂದೆ ನನ್ನ ಸ್ವಾರ್ಥ ಇದ್ದೇ ಇದೆ. ನನ್ನನ್ನು ನೀನು ಕಾಪಾಡಬೇಕಾಗಿತ್ತು. ಸುಮ್ಮನೆ ಏನೋ ಒಂದು ನೈವೇದ್ಯ ಅಲ್ಲ, ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ನೈವೇದ್ಯ. ನಾವು ತೆಂಗಿನಕಾಯಿನೇ ಇಡ್ತೀವಿ. ತೆಂಗಿನಕಾಯಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ತೆಂಗಿನಕಾಯಿ ಹಾಗೂ ಬಾಳೆಹಣ್ಣು ನೈವೇದ್ಯದಲ್ಲಿ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ಜೊತೆಗೆ ಇಲ್ಲ ಮಹಾನೈವೇದ್ಯ ಮಾಡೋಕ್ಕಾಗಲಿಲ್ಲ ಅಂತಂದರೆ ಖರ್ಜೂರವನ್ನು ಇಟ್ಟು ನೈವೇದ್ಯ ಮಾಡಿ. ಖರ್ಜೂರದ ನೈವೇದ್ಯ ಚಪ್ಪನ್ ಭೋಗಗಳಿಗೆ 54 ಬಗೆಯಾಗಿರ್ತಕ್ಕಂಥ ವಿವಿಧ ಭಕ್ಷ್ಯ ಭೋಜ್ಯಗಳಿಗೆ ಸರಿಸಮನಾಗಿರ್ತಕ್ಕಂಥ ನೈವೇದ್ಯ ಅಂದರೆ ಖರ್ಜೂರ. ಒಣ ಖರ್ಜೂರ ಆಗಿರ್ಬೋದು, ಇಲ್ಲ ಅಂಟು ಖರ್ಜೂರ ಆಗಿರ್ಬೋದು, ಯಾವುದೋ ಒಂದು ಖರ್ಜೂರನ್ನ ನೈವೇದ್ಯ ಮಾಡಿದ್ರೆ ನಿಮಗೆ ಆ ಒಂದು ಫಲ ಸಿಗುತ್ತೆ ಅಂತಕ್ಕಂಥದ್ದನ್ನು ವಾಡಿಕೆಯಲ್ಲಿ ಬಂದಿರತಕ್ಕಂಥ ಮಾತು. ಮೂಲದಲ್ಲಿ ಖರ್ಜೂರ ನಮ್ಮ ಭೂಮಿದಲ್ಲ, ಖರ್ಜೂರ ನಮ್ಮ ಭೂಮಿದಲ್ಲ, ಆದರೆ ವಾಡಿಕೆಯಿಂದ ಬಂದಿರತಕ್ಕಂಥ ಮಾತುಗಳು. ಅದರಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಆ ಒಂದು ಪದಾರ್ಥಗಳನ್ನು ನಿನಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ನೀನು ಅದನ್ನು ಭಕ್ಷಣೆಯನ್ನು ಮಾಡಿ ನೀನು ಆನಂದವಾಗಿದ್ದರೆ ನಾನು ನೆಮ್ಮದಿಯಾಗಿರಕ್ಕೆ ಸಾಧ್ಯ. ನನ್ನನ್ನು ನೋಡ್ಕೊಳ್ಳೋನು ಚೆನ್ನಾಗಿಲ್ಲ ಅಂದಾಗ ನಾನು ಚೆನ್ನಾಗಿರಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದ್ದರಿಂದ ಫಸ್ಟು ನೀನು ಚೆನ್ನಾಗಿರಬೇಕು. ಏನೇ
ಅಂದರೆ ನೀನು ಸತ್ವಗುಣಗಳನ್ನು ಪ್ರಾಧಾನ್ಯತೆ ಇರತಕ್ಕಂಥ ಸತ್ವಗುಣಗಳನ್ನ ಜಾಸ್ತಿ ಹೆಚ್ಚಾಗಿ ನೀನು ಪೋಷಿಸ್ತಕ್ಕಂಥದ್ದು ಅಂತ ಮಾತನ್ನು ಹೇಳ್ತಾರೆ. ಜೊತೆಗೆ ಸಹಸ್ರಾಕ್ಷಾಯ ಮನುಷ್ಯ, ಸಾವಿರಾರು ಕಣ್ಣಲ್ಲಿರ್ತಕ್ಕಂಥವ್ರು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಪುರುಷ ಸೂಕ್ತ. ಸಾವಿರಾರು ಪಾದಗಳಿರ್ತಕ್ಕಂಥವನು, ಸಾವಿರಾರು ತಲೆಯಲ್ಲಿರ್ತಕ್ಕಂಥವನು, ಸಾವಿರಾರು ಕಣ್ಣನ್ನೇ ಇರ್ತಕ್ಕಂಥವ್ರು. ಆ ಮಾತನ್ನು ಇಲ್ಲಿ ಸಹಸ್ರಾಕ್ಷ ಅಂತಕ್ಕಂಥ ಹೆಸರಿನಲ್ಲಿ ಆ ಭಗವಂತನನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಏನಕ್ಕೆ ಅಂದರೆ ಸಾವಿರಾರು ಕಣ್ಣುಗಳು ಅಂದರೆ ನೀನು ಇಂಥ ಕಡೆ ನಿನ್ನ ದೃಷ್ಟಿ ಹರಿಯೋದಿಲ್ಲ ಅನ್ನೋದಿಲ್ಲ. ಎಲ್ಲ ದಿಕ್ಕುಗಳಲ್ಲೂ ಕೂಡ, ದಶ ದಿಕ್ಕುಗಳಲ್ಲೂ ಕೂಡ ನಿನ್ನ ದೃಷ್ಟಿ ನೋಡ್ತಕ್ಕಂಥವ್ರು, ಎಲ್ಲವನ್ನು ಕೂಡ ನೀನು ವೀಕ್ಷಣೆ ಮಾಡ್ತಕ್ಕಂಥವ್ರು ಅಂತ. ಇಂಥ ಕಡೆ ನಿನ್ನ ದೃಷ್ಟಿ ಬೀಳಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಎಲ್ಲ ದೃಷ್ಟಿಗಳಲ್ಲೂ ನೀನು ನಾನು ಎಲ್ಲೇ ಇರಲಿ ಏನೇ ಇರಲಿ ನನ್ನನ್ನು ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಆ ಒಂದು ಜವಾಬ್ದಾರಿ ನಿನಗಿರುವುದಿಲ್ಲ. ಹೇ ಭಗವಂತ, ನೀನು ಚೆನ್ನಾಗಿರಬೇಕು, ಅದರಿಂದ ನಿನಗೊಂದು ನಮಸ್ಕಾರ ಅಂತಕ್ಕಂಥ ಮಾತಲ್ಲಿ ಇದರಲ್ಲಿ ಮಾತನಾಡ್ತಾರೆ. ಪ್ರಪಂಚ ಧರ್ಮನಸ್ಪರ್ಯೋ ಉಭಯೋ ರಾತ್ರಿಯೋರ್ಜಾಂ ಯಾಸ್ಪತೆ ಹಸ್ತ ಶವ ಪರಾಮ ಭಗವೋಸ್ತ. ಇಲ್ಲಿ ಆ ಸೇನಾಧಿಪತಿ ಆಗಿರತಕ್ಕಂಥ ನೀನೇನು ಬಾಣಗಳನ್ನು ಇಟ್ಕೊಂಡಿದ್ಯಾ, ಆ ಬಾಣಗಳು ಪ್ರಯೋಗ ಯಾರ ಮೇಲೆ ಮಾಡಬೇಕಪ್ಪ ನೀನು ಅಂತಂದರೆ ದುಷ್ಟ ಜನರ ಮೇಲೆ, ಅಂದರೆ ನನ್ನ ಶತ್ರುಗಳ ಮೇಲೆ ಮಾಡಬೇಕು. ಇಲ್ಲಿ ಶತ್ರು ಅನ್ನೋದು ಹೊಸತಿನ ಹೇಳಿದ್ದೆ ಹಿಂದೆ ಎರಡು ವಿಧ, ಒಂದು ಬಾಹ್ಯ, ಇನ್ನೊಂದು ಆಂತರಿಕ. ಬಾಹ್ಯ ಶತ್ರುಗಳನ್ನು ನಾವೇ ಹೊಡೆದಾಡಿ ಓಡಿಸ್ಬೋದು. ಆಂತರಿಕ ಶತ್ರುಗಳಿಗೆ ಆ ಭಗವಂತನ ಕೃಪೆ ಇರಬೇಕು. ಅವನ ಕೃಪೆ ಇದ್ದರೆ, ಗುರು ಕೃಪೆ, ಭಗವಂತನ ಕೃಪೆ ಇದ್ದರೆ ಮಾತ್ರ ಆಂತರಿಕ ಶತ್ರುವನ್ನು ನಾನು ಹೋಗಲಾಡಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಆ ನಿನ್ನ ಬಾಣಗಳಿದೆ ಅದು ನನ್ನ ಶತ್ರುಗಳನ್ನು ಅಂದರೆ ಬಾಹ್ಯಾಭ್ಯಂತರ ಶತ್ರುಗಳನ್ನು ಹೊಡೆದೋಡಿಸಲಿಕ್ಕೆ ಅದು ಉಪಯೋಗಕ್ಕೆ ಬರಲಿ. ಏನಕ್ಕೆ ನಾನು ಅವಾಗ ಆನಂದದಿಂದ ನನ್ನ ಸ್ವಸ್ವರೂಪದಲ್ಲಿ ನಾನು ನೆಲೆಸ್ಬೋದು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇಲ್ಲಿ ಏನು ಆ ಮಾತನ್ನು ಹೇಳ್ತಾನೆ. ಪ್ರಪಂಚ ಧರ್ಮ ಅದು ಯಾವ ರೀತಿ ಅಂತಂದರೆ ನೀವು ಆ ಒಂದು ಬಾಣವನ್ನು ಬಿಲ್ಲಿನಲ್ಲಿ ಸರಿಯಾಗಿ ಹಾಕೋಬೇಕು. ಹೆಂಗೆಂಗೋ ಅರ್ಜೆಂಟಲ್ಲೆಲ್ಲ ಹಾಕೊಂಡು ಬಿಡೋಕ್ಕೆ ಪ್ರಯತ್ನ ಮಾಡಬೇಡ, ಅದು ಎಲ್ಲೆಲ್ಲೋ ಹೊರಟೋಗುತ್ತೆ. ಆಮೇಲೆ ಅದನ್ನು ಗಮನ ಇಟ್ಟು ಆ ಪ್ರತ್ಯಂಚದಲ್ಲಿ ಬಾಣವನ್ನು ಸರಿಯಾಗಿ ಇಟ್ಕೊಂಡು ಪ್ರತ್ಯಂಚವನ್ನು ಎಳೆದು ನೀವು ಬಿಡಬೇಕಾಗತಕ್ಕಂಥದ್ದು ಬಾಣ. ಏನಕ್ಕೆ ಅಂದರೆ ನನ್ನ ಶತ್ರುವಿನ ಮೇಲೆ ಅದು ಪ್ರಯೋಗವಾಗಲಿ, ನನ್ನ ಶತ್ರು ನನಗೆ ಬಾಧೆಯನ್ನು ಕೊಡದೇ ಇರಲಿ. ನನ್ನ ಶತ್ರು ನನಗೇನಕ್ಕೆ ಬಾಧೆಯನ್ನು ಕೊಡಬಾರದು ಅಂದರೆ ನಾನು ಮೂಲದ್ದು ನಿನ್ನ ಧ್ಯಾನದಲ್ಲಿರೋದ್ರಿಂದ, ಹೇ ಈಶ್ವರ, ನಾನು ನಿನ್ನ ಧ್ಯಾನದಲ್ಲಿರೋದ್ರಿಂದ, ಸತ್ವ ಪ್ರಧಾನವಾಗಿ ನಾನು ಇರೋದ್ರಿಂದ ಆ ನನಗೆ ಆ ತೊಂದರೆಯನ್ನು ಕೊಡಕ್ಕೆ ಬರ್ತಿರ್ತಕ್ಕಂಥ ಎಲ್ಲ ಆ ಒಂದು ನೆಗೆಟಿವಿಟಿ ಏನಿದೆ, ನಕಾರಾತ್ಮಕ ಆ ತರಂಗಾಂತರಗಳಿದೆ, ನಕಾರಾತ್ಮಕವನ್ನು ಹೊಂದಿರತಕ್ಕಂಥ ಆ ವ್ಯಕ್ತಿಗಳೇನಿದ್ದಾರೆ ಅವರ ಮೇಲೆ ನಿನ್ನ ಈ ಬಾಣವನ್ನು ಪ್ರಯೋಗಿಸು. ನಿನ್ನ ಬಾಣ ಬೇರೆ ಯಾವುದಕ್ಕೂ ಕೂಡ ಉಪಯೋಗಿಸಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಆದ್ದರಿಂದ ಜೊತೆಗೆ ಬರೀ ನೀನೊಬ್ಬ ಬಾಣ ಬಿಟ್ಟರೆ ಪ್ರಯೋಜನ ಆಗಲ್ಲ. ನನ್ನ ಎದುರಾಳಿಗಳು ಕೂಡ ನನ್ನ ಮೇಲೆ ಬಾಣವನ್ನು ಪ್ರಯೋಗ ಮಾಡ್ತಾರೆ. ಅದನ್ನು ನೀನು ನಿಷ್ಕ್ರಿಯಗೊಳಿಸು. ಅವರು ಏನೇ ತಂತ್ರಮಂತ್ರಾದಿಗಳು ಏನೇ ಮಾಡಿದ್ರು ಕೂಡ ಅದು ನನಗೆ ತಟ್ಟಬಾರದು. ಈ ಬಾಣ ಅಂತಂದರೆ ಕೇವಲ ಬಿಲ್ಲು ಬಾಣ ಅಂತಲ್ಲ ಅರ್ಥ. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಗ ಇರ್ಬೋದು, ವಾಕಲ್ಲಿರ್ಬೋದು, ಶಾರೀರಿಕವಾಗಿರ್ಬೋದು, ಇಲ್ಲ ತಂತ್ರಮಂತ್ರಾದಿಗಳಿಂದ ಇರ್ಬೋದು, ಏನೇ ಆದರೂ ಕೂಡ ಅದು ನನ್ನನ್ನು ತಟ್ಟಬಾರದು, ನನ್ನ ಹತ್ರ ಅದು ಸುಳಿವು ಬರಬಾರ್ದು. ಆದ್ದರಿಂದ ಆ ಜವಾಬ್ದಾರಿ ನಿಮಗಿರೋದ್ರಿಂದ ನಿಮಗೊಂದು ನಮಸ್ಕಾರ ಅಂತಕ್ಕಂಥ ಮಾತು. ವಿಜೃಂಭಣಕ್ಕೆ ಪಂದಿನೋ ವಿಶಲ್ಯೋ ಬಾಣವಾರು ಮುತ. ಇಲ್ಲಿ ಬಾಣವನ್ನು ನೀನು ಬಿಡ್ತಕ್ಕಂಥ ವ್ಯಕ್ತಿ ಆದರೆ ಅದರ ಪರಿಪೂರ್ಣ ವಿದ್ಯೆಯನ್ನು ನೀನು ಅರಿತುಕೊಂಡಿದ್ದೆ. ಧನುರ್ವೇದದ ವಿದ್ಯೆ ಪರಿಪೂರ್ಣವಾಗಿರತಕ್ಕಂಥವು. ಈಗ ಇವನಿಗೆ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರ ಬಿಟ್ಬಿಟ್ಟ, ವಾಪಸ್ ತಗೊಳ್ಳೋ ಶಕ್ತಿ ಅಂತಿರಲಿಲ್ಲ, ಕಲ್ತಿರಲಿಲ್ಲ. ಅದರಿಂದನೇ ಅವನಿಗೆ ಶಾಪ ಆಗಿತ್ತು. ಅವನು ಅದನ್ನು ದಿಕ್ಕನ್ನು ಬದಲಾಯಿಸ್ತ ಅಷ್ಟೇ. ಅದರಿಂದನೇ ಅವನು ಪರೀಕ್ಷಿತು ಹುಟ್ಕೊಂಡಿದ್ದು ಆ ಒಂದು ಇದರಿಂದನೇ. ಆದರೆ
ನಿಷ್ಕ್ರಿಯಗೊಳಿಸ್ತಕ್ಕಂಥ ಒಂದು ಸಾಮರ್ಥ್ಯ ಅವನಿಗೆ, ಅವನು ಆ ವಿದ್ಯೆಯನ್ನು ಕಲ್ತಿರಲಿಲ್ಲ. ಆದರೆ ನೀನು ಇಲ್ಲಿ ಪರಿಪೂರ್ಣವಾಗಿ ಆ ಧನುರ್ವಿದ್ಯೆಯ ಪಾರಂಗತನಾಗಿರ್ತಕ್ಕಂಥವು, ನಿನ್ನ ಸರಿಸಮನಾಗಿ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಬಹಳಷ್ಟು ಪ್ರಶಂಸನೀಯವಾಗಿರ್ತಕ್ಕಂಥವನು, ಜಟಾಜೂಟಧಾರಿಯಾಗಿರ್ತಕ್ಕಂಥವು ನೀನು. ಆ ಜಡೆಯಿಂದಲೇ ಅವನು ರುದ್ರರನ್ನೆಲ್ಲ ಸೃಷ್ಟಿ ಮಾಡಿ, ಭೈರವ ಸೃಷ್ಟಿಯಾಗಿದ್ದು ಅವನ ಒಂದು ಜಡೆ ಇರೋದು. ಆ ರೀತಿಯಾಗಿ ನೀನು ಬಹಳ ಜಡಾಧಾರಿಯಾಗಿರ್ತಕ್ಕಂಥವನು, ಬಹಳಷ್ಟು ಬಾಣಗಳನ್ನು ಹೊಂದಿರತಕ್ಕಂಥವನು. ಇಲ್ಲಿ ನಿನ್ನ ಬತ್ತಳಿಕೆ ಇದೆ. ಬತ್ತಳಿಕೆ ಅಂದ್ರೇನು? ಬಿಲ್ಲನ್ನು ಇಡ್ತಕ್ಕಂಥ ಒಂದು ಅಪೌಚ ಇದೆ ಬತ್ತಳಿಕೆ. ಯಾವುದೇ ಕಾರಣಕ್ಕೂ ಖಾಲಿ ಆಗದೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಏನಕ್ಕೆ ಖಾಲಿ ಆಗಬಾರ್ದು? ನೀನು ಯುದ್ಧ ಮಾಡ್ತಾ ಇದ್ದ ಸಂತೋಷ, ಖಾಲಿ ಆಗೋದ್ರೆ ನೀನೇ ಬಾಣ ಬಿಡೋಕ್ಕಾಗತ್ತೆ. ನನಗೆ ಎದುರಾಳಿಗಳ ಹತ್ರ ಸಿಕ್ಕಾಬಟ್ಟೆ ಬಾಣಗಳಿತ್ತು, ನಿನ್ನ ಬತ್ತಳಿಕೆ ಖಾಲಿ ಆಗೋಯ್ತು ಅಂದ್ರೆ ಆಮೇಲೆ ತೊಂದರೆ ನೀನೆಲ್ಲ ಸಿಕ್ಕಾಕೊಳ್ಳೋದು, ನಾನು ಸಿಕ್ಕಾಕೊಳ್ಳೋದು. ಆದ್ದರಿಂದ ನಾನು ಚೆನ್ನಾಗಿರ್ಬೇಕು, ನಿನ್ನ ಬತ್ತಳಿಕೆ ಯಾವುದೇ ಕಾರಣಕ್ಕೂ ಖಾಲಿ ಆಗಬಾರ್ದು. ನಿನ್ನ ಬತ್ತಳಿಕೆ ಸದಾ ತುಂಬಿ ತುಳುಕಾಡ್ತಾ ಇರಲಿ ಬಾಣಗಳಿಂದ ಅಂತಕ್ಕಂಥ ಇದರ ಅರ್ಥ. ಅಂದ್ರೇನು? ಯುದ್ಧ ಮಾಡಲಿಕ್ಕೆ ಅಪೇಕ್ಷೆ ಪಟ್ಟಂಥ ವ್ಯಕ್ತಿ, ಅಂದರೆ ಧರ್ಮದ ವಿರುದ್ಧ ನಾವು ನಿಂತ್ಕೊಂಡಂಥ ವ್ಯಕ್ತಿಗಳು. ಚೆನ್ನಾಗಿ ಅರ್ಥ ಮಾಡಿ. ಈ ಯುದ್ಧ ಅಂದರೆ ಕೇವಲ ಧರ್ಮ ಹಾಗೂ ಅಧರ್ಮದ ನಡುವೆ ನಡೀತಕ್ಕಂಥ ಯುದ್ಧಗಳು. ಕೆಲವು ವೈಮನಸ್ಯದಿಂದ ಸ್ವಾರ್ಥಪರವಾಗಿ ಮಾಡ್ತಕ್ಕಂಥ ಯುದ್ಧದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಧರ್ಮ ಸ್ಥಾಪನೆಗೋಸ್ಕರ ಮಾಡ್ತಕ್ಕಂಥ ಯುದ್ಧಗಳೇನಿದೆ, ಅಧರ್ಮಕ್ಕೆ ಹೆಚ್ಚಿನ ಶಕ್ತಿ ಇರುತ್ತೆ. ಯಾಕೆಂದರೆ ದ್ವಾಪರದಲ್ಲೇ 11 ಅಕ್ಷೌಹಿಣಿ ಸೈನ್ಯ ಸಾಕ್ಷಾತ್ ಭಗವಂತನ ವಿರುದ್ಧವಾಗಿ ನಿಂತುಕೊಳ್ತು. ಗೊತ್ತಾಯ್ತಲ್ಲ? ಆ ಥರ ನೋಡ್ಲಿಕ್ಕೆ ಹೋಯ್ತು ಅಂತಂದರೆ, ಆ ದುರ್ಯೋಧನಾದಿ ಕಡೆ ಇದ್ದಂಥ ಅತಿರಥ ಮಹಾರಥರನ್ನ ಸೋಲಿಸೋದಕ್ಕೆ ಇಲ್ಲಿ ಯಾರ ಕೈಯಿಂದನೂ ಆಗ್ತಿರಲಿಲ್ಲ. ಕರ್ಣನೊಬ್ಬನನ್ನು ಸೋಲಿಸೋಕ್ಕಾಗ್ತಿರಲಿಲ್ಲ. ಸಾಕ್ಷಾತ್ ಕೃಷ್ಣ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರೂ ಕೂಡ ಕರ್ಣನನ್ನು ಸೋಲಿಸತಕ್ಕಂಥ ಸಾಮರ್ಥ್ಯ ಹೊಂದಿರಲಿಲ್ಲ. ಅದೇ ಕೃಷ್ಣ ಯುದ್ಧ ಮಾಡಲ್ಲ ಅಂತ ಹೇಳಿ. ಆದ್ರಿಂದ ದುಷ್ಟಂ ದುಷ್ಟ ಸಮಾಚರೇ ಅಂತ ಹೇಳ್ತೀವಿ. ದೇವಿ ಭಾಗವತದಲ್ಲಿ ಈ ಮಾತನ್ನ ಜಗತ್ತು ಹೇಳ್ತಾರೆ. ದುಷ್ಟರನ್ನ ದುಷ್ಟ ರೀತಿಯಿಂದನೇ ಅವ್ರನ್ನ ಕೊಲ್ಲಬೇಕು, ಮೋಸಗೊಳಿಸ್ತಕ್ಕಂಥವ್ರನ್ನ ಮೋಸದ ರೀತಿಯಿಂದನೇ ಅವ್ರನ್ನ ಸಂಹರಿಸಬೇಕು ಅಂತ. ಅವಾಗ ಧರ್ಮಾಧರ್ಮವನ್ನು ನೋಡಲಿಕ್ಕಾಗೋದಿಲ್ಲ. ಇಲ್ಲಿ ಪ್ರಧಾನ ಧರ್ಮದ ಒಂದು ಸ್ಥಾಪನೆ ಆಗಿರೋದ್ರಿಂದ ಅಧರ್ಮಗಳನ್ನು ಸಾಯಿಸಬೇಕು ಅಂದರೆ ಕೆಲವು ಸತಿ ಅಧರ್ಮದ ದಾರಿಯನ್ನು ಹಿಡಿದ್ರೂ ಕೂಡ ಅದು ಧರ್ಮ, ಅದನ್ನು ಅಧರ್ಮ ಅಂತ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳೋಣ. ಆದ್ದರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಶಸ್ತ್ರಾಸ್ತ್ರಗಳ ಮೇಲೆ ಖಾಲಿ ಆಗಬಾರ್ದು. ಧರ್ಮಕ್ಕೋಸ್ಕರ ನಾನು ನನ್ನ ಜೀವನವನ್ನು ಮುಡುಪಾಗಿಟ್ಕೊಂಡಿರೋದ್ರಿಂದ ನನ್ನ ಎದುರಾಳಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ರಮಣಗಳನ್ನು ಮಾಡಿದ್ರೂ ಕೂಡ, ತಂತ್ರಗಳನ್ನು ಉಪಯೋಗಿಸಿದ್ರು ಕೂಡ ಪ್ರತಿತಂತ್ರವನ್ನು ನೀನು ಉಪಯೋಗಿಸ್ಬೇಕು. ನನ್ನಲ್ಲಿ ಆ ಸಾಮರ್ಥ್ಯ ಇಲ್ಲ. ನಾನು ತ್ವಮೇಕಾ ಭವಾನಿ, ಹೇ ಜಗದಲ್ಲಿ ನಿನ್ನನ್ನು ಪರಿಪೂರ್ಣವಾಗಿ ಶರಣಾಗತಿಯನ್ನು ಹೊಂದಿರೋದ್ರಿಂದ ಏನು ವಿವಾದೆ ವಿಷಾದೆ ಪ್ರಮಾದೆ ಪ್ರವಾಸೆ ಜಲೆ ಚಾನಲೆ ಶತ್ರು ಮಧ್ಯೆ, ನಾನು ಎಲ್ಲೇ ಇರಲಿ, ಅರಣ್ಯದಲ್ಲಿರಲಿ, ಕಾಡಲ್ಲಿ, ಮತ್ತೊಂದು ಕಡೆ ಮಗದೊಂದು ಕಡೆ ಎಲ್ಲೇ ಇದ್ರೂ ಕೂಡ ನನ್ನನ್ನು ರಕ್ಷಣೆ ಮಾಡತಕ್ಕಂಥ ಭಾರ ನಿಮಗಿರೋದು. ಏನಕ್ಕೆ ಅಂದರೆ ನನಗೆ ನಿನ್ನ ಹೊರತು ಬೇರೆ ಏನೂ ಗೊತ್ತಿಲ್ಲ. ಇದನ್ನೇ ನಾವು ಪರಿಪೂರ್ಣವಾಗಿ ಶರಣಾಗತಿ ಅಂತ. ಈ ಶರಣಾಗತಿಯನ್ನು ನಾವು ಪರಿಪೂರ್ಣವಾಗಿ ಮಾಡಿಕೊಂಡಾಗ ನಾವು ಎಲ್ಲೇ ಇದ್ರೂ ಕೂಡ ಭಗವಂತನನ್ನು 100% ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಇದು ನನ್ನ ವೈಯಕ್ತಿಕ ಅನುಭವ ನಾನು ಹೇಳ್ತಾರೆ. ಇದರ ಮಧ್ಯೆ ಒಂದೇ ಒಂದು ಚಿಕ್ಕದಾಗಿ ಒಂದು ಅನುಭವನ ಶೇರ್ ಮಾಡ್ತೀನಿ. ನಾವು ದಾಮೋದರ ಕುಂಡಕ್ಕೆ ಹೋಗಿದ್ದೆ. ದಾಮೋದರ ಕುಂಡ ಮುಕ್ತಿನಾಥದಿಂದ ಒಂದು 3 ದಿನ 4 ದಿನ ನಡ್ಕೊಂಡು ಹೋಗ್ಬೇಕು. ಇವಾಗೆಲ್ಲ ಬಹಳಷ್ಟು ಅನುಕೂಲ ಆಗಿದೆ. ನಾನು ಹೋಗಿದ್ದೆ 28 ವರ್ಷ ಆಯಿತು. ನಾನು ಅವಾಗೆಲ್ಲ ಅನುಕೂಲ ಕಡೆ ಏನಿರಲಿಲ್ಲ. ನನಗೆ ಗಾಳಿ ಗೊತ್ತಿಲ್ಲ. ಅದು ಪರ್ವತ ಹಾತ್ಕೊಂಡು ಹೋಗಬೇಕು. ಒಂದ್ಸತಿ ಆ ಪರ್ವತಗಳಲ್ಲಿ ದಾರಿ ತಕ್ಕೋಯ್ತು ಅಂದರೆ ಅದು ಹೋದಂಗಿಲ್ಲ. ಒಂದು ದಿನ ಪರಿಪೂರ್ಣವಾಗಿ ಗ್ಲೇಷಿಯರ್ಸ್ ಮೇಲೆ ನಡ್ಕೊಂಡು ಹೋಗಿದ್ದೆ. ನಾನು ಸಂಕಲ್ಪ ತಗೊಂಡು ಹೊರಬೇಕು ನಾನು ಇವತ್ತು ಅಂದಾಗ ಒಬ್ಬ ಸಂತ ಬಂದು ನನ್ನ ಕಾಲು ಹಿಡ್ಕೊಂಡ. ವಯಸ್ಸಾಗಿ ಹೋಗಿತ್ತು, 60 ವರ್ಷ 65 70 ವರ್ಷ ಆಗಿರ್ಬೋದು ಬಹುಶಃ ಅವರಿಗೆ. ನನ್ನ ಕಾಲ ಯಾಕೆ ಹಿಡ್ಕೋತಿಲ್ಲ ಅಂದರೆ, ಇನ್ನು 1 ದಿನ ವೆಯ್ಟ್ ಮಾಡಿ, ನಾಳೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನಿಮಗೆ ದಾರಿ ಗೊತ್ತಿಲ್ಲ ಅಂತ.
ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೋಗಬೇಕು ಅಂತಕ್ಕಂಥ ನಿಶ್ಚಯ ಮಾಡಿ ಆ ಭಗವಂತನ ಮೇಲೆ ಪರಿಪೂರ್ಣವಾಗಿ ನೀವು ಎಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ನಡೀತೀನಿ ಕಣೆಯ ನಾನು ಅಂತಕ್ಕಂಥ ಆ ಒಂದು ಅವನ ಮೇಲೆ ಇಟ್ಟಂಥ ನಂಬಿಕೆ ಆ ಈಶ್ವರ ಆ ವ್ಯಕ್ತಿನ ಕಳಿಸ್ತಾರೆ. ನಾವು ಹೋಗಿ ಬರೋದಕ್ಕೆಲ್ಲ ಒಂದು 7-8 ದಿನ ಆಗೋಯ್ತು. ನನ್ನ ಹತ್ರ ಇದ್ದಿದ್ದು ಅರ್ಧ ಕೆಜಿ ಅವಲಕ್ಕಿ, ಒಂದಿಷ್ಟು. ಅವಾಗೆಲ್ಲ ಮುಂಚೆ ಒಂದು ಇಡೀ ಅವಲಕ್ಕಿನ ಕನ್ನಡದಲ್ಲಿ ಹಾಕ್ಬಿಟ್ರೆ ಇಡೀ ದಿನ ಎಲ್ಲ ಬರೀ ಒಂದು ಇಡೀ ಅವಲಕ್ಕಿ ಜೀವನ ನಡೆಸ್ತಾ ಇರ್ತಾರೆ. ಬಹಳಷ್ಟು ದಿನ ಮಾಡಿದ್ರು. ಆ ವ್ಯಕ್ತಿ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಬೇಕು ಅಂತಕ್ಕಂಥದಕ್ಕೋಸ್ಕರ ಆ ಹಳ್ಳಿನಲ್ಲಿ ಹೋಗಿ ಹಳ್ಳಿನಲ್ಲಿ 4-5 ಜನ ಜೊತೆ ಮಾತಾಡಿ 4-6 ಜನನ ಕರ್ಕೊಂಡು ಬೆಳಗ್ಗೆ 6 ಗಂಟೆಗೆ ಟೀ, ತಿಂಡಿ, ಊಟ, ರಾತ್ರಿ ಊಟ. ನನ್ನ ಆಶ್ರಮದಲ್ಲಿ ಒಂದ್ಸತಿ ಮೇಲೆ ಕೆಳಗೆ ಆದರೂ ಕೂಡ ಅಲ್ಲಿ ನನಗೆ ವ್ಯತ್ಯಾಸ ಆಗಿದೆ. ನಾನು ಯಾರನ್ನೂ ಕರೆದಿಲ್ಲ. ಆ ನಂಬಿಕೆ, ವಿಶ್ವಾಸ ಈಶ್ವರ, ಅದಕ್ಕಿಂತ ಮಿಗಿಲಾದರೆ ಇನ್ನೇನು ಇಲ್ಲ. ಅಲ್ಲಿ ಒಬ್ಬ ಸಂತ 2 ಕಾಲು ಬಿದ್ದೋಗಿದೆ. ನಾನು ಕೊನೆಯ ದಿನ ಇನ್ನು 1 ದಿನ ನಡೆದ್ರೆ ನಾನು ಆ ದಾಮೋದರ ಕುಂಡವನ್ನು ಮುಟ್ಟಬಹುದು. ಅದರ ಹಿಂದಿನ ದಿನ ರಾತ್ರಿ ಒಂದು ಸಣ್ಣವಾದದ್ದು ಗುಹೆ ಸಿಕ್ತು. ಆ ಗುಹೆಯಲ್ಲಿ ಮಲಗಿದ್ದೆ. ಗುಹೆಯಿಂದ ಎದ್ದು ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅಲ್ಲಿ ಬರ್ತಕ್ಕಂಥ ಜರಿನಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ನನ್ನ ಪೂಜಾದಿಗಳನ್ನು ಮುಗಿಸ್ಕೊಂಡು ನಡೆಯಕ್ಕೆ ಹೊರಟಾಗ ಅಲ್ಲೊಬ್ಬ ಸಂತನ ನೋಡಿದೆ. ತೆವಳಿಕೊಂಡು ಆ ಪರ್ವತ ಹತ್ತುತ್ತಾ ಇದ್ದ. ಕಾಲೆರಡು ಜೀವ ಎಲ್ಲ ಕಾಲನ್ನು ಎಳ್ಕೊಂಡು ಕಾಲನ್ನು ಕಿತ್ತೋಗಿದೆ, ಮಾಂಸ ನೇತಾಡ್ತಾ ಇದೆ. ಆದರೆ ಆ ಮನುಷ್ಯನ ಮುಖದಲ್ಲಿ ನೋವಿನ ಕಡೆ ನಾನು ನೋಡಲಿಲ್ಲ. ಆ ಒಂದು ಜಾಗಕ್ಕೆ ಬರೋದಕ್ಕೆ ಆ ಮನುಷ್ಯ, ಆ ಸಂತ ಕೊನೆಯ ಪಕ್ಷ 35-40 ದಿನ ತನಕ ನಾನು ಕಲಿತ್ಕೊಂಡಿದ್ದಾನೆ. ನಮಗೆ 3 ದಿನದ ನಡೆಗೆ ಕೈಯೆಲ್ಲ ಕಿತ್ತೋಗಿದೆ. ಕೊರೆಯೋ ಚಳಿ, ಮೈನಸ್ ಟೆಂಪ್ರೇಚರ್. ಒಂದೇ ಒಂದು ಜಾಕೆಟ್ ಹಾಕೊಂಡಿದ್ದಾನೆ. ಕಾಲೆಲ್ಲ ಕಿತ್ತೋಗಿದೆ. ಆದರೆ ತೆವಳಿಕೊಂಡು ಪರ್ವತ ಹತ್ತುತ್ತಾ ಇದ್ದಾನೆ. ಈ ಅವಸ್ಥೆಯಲ್ಲಿ ಏನಕ್ಕೆಯ ಬಂದೆ ಅಂತಂದರೆ, ಅಯ್ಯೋ, ಆ ದಾಮೋದರ ಕುಂಡದಲ್ಲಿ ಆ ಭಗವಂತನಿಂದ ಕೃಷ್ಣನಿಂದ ನಿರ್ಮಿತ ಆಗಿರ್ತಕ್ಕಂಥ ಆ ಕುಂಡದ ಒಂದು ಸ್ನಾನ ಮಾಡೋದಕ್ಕೊಂದು ನಮಸ್ಕಾರ ಮಾಡಿಬಿಟ್ರೆ ನನ್ನ ಜೀವನ ಸಾರ್ಥಕ. ಅಂದರೆ ಎಂಥ ಮನೋಬಲ. ಮನಸ್ಸಿದ್ರೆ ನಾವು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ಎಷ್ಟೊಂದು ನಾವು ಪೂಜೆ ಪುರಸ್ಕಾರ ಭಗವಂತನ ಏನಕ್ಕೆ ನಾವು ಹೊಗಳ್ತಾ ಇದ್ದೀವಿ ಅಂತಂದರೆ, ನನ್ನ ಮನಸ್ಸಿಗೆ ಒಂದು ಧೈರ್ಯ ಬರಲಿ, ನನ್ನ ಕಾರ್ಯ ಸಿದ್ಧಿ ಆಗಲಿ ಅನ್ನೋಸ್ಕರ. ಯಾವ ಕಾರ್ಯ? ಸಾಮಾನ್ಯವಾಗಿ ನಾವು ವಿಗ್ರಹಗಳನ್ನೆಲ್ಲ ಮಾಡ್ತಕ್ಕಂಥದ್ದು ಏನಕ್ಕೆ ಎಲ್ಲ ಮಾಡ್ತೀವಿ ಅಂತಂದರೆ, ಫಸ್ಟು ನಾನು ಚೆನ್ನಾಗಿರಬೇಕು, ನನ್ನ ಮನೆಯಲ್ಲಿ ಚೆನ್ನಾಗಿರಬೇಕು ಅಂತ ಮಾಡ್ತೀವಿ. ಅದೀಗ ನೀವೆಲ್ಲ ಸೇರಿ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಎಲ್ಲರೂ ಚೆನ್ನಾಗಿರಬೇಕು. ಅದು ಉತ್ತಮವಾಗಿರ್ತಕ್ಕಂಥ ಒಂದು ಭಾವ. ಆ ಮನೋಧಾರಣೆಗೆ ಬರಬೇಕು ಅಂತಂತಂದರೆ ನನಗೆ ಆ ಭಗವಂತನಿಗೆ ಪರಿಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ನನಗಿರಬೇಕು. ಆ ವಿಶ್ವಾಸ ಎಲ್ಲಿ ತನಕ ನನಗೆ ಬರೋದಿಲ್ಲ, ನಾನೇನನ್ನು ಸಾಧನೆ ಮಾಡಲಿಕ್ಕಾಗಲ್ಲ. ಭಗವಂತ ನನ್ನ ಜೊತೆಗೂ ಹೆಜ್ಜೆ ಹಾಕಬೇಕು ಅಂದರೆ ನನಗೆ ಆ ವಿಶ್ವಾಸ ಭಗವಂತನ ಮೇಲೆ ಇರುತ್ತೆ. ಏನು ವಿಶ್ವಾಸ ಅಂದರೆ ಏನು? ಒಂದು ಮಗುಗೆ ತಾಯಿ ತೋರಿಸ್ತಾಳೆ, ನೋಡ ನಿಮ್ಮ ಅಪ್ಪ ಕಣ ಅಂತ. ಅಮ್ಮ ನಿಜ ಹೇಳ್ತಾ ಇಲ್ಲ ಅಂತ ಕೇಳಲ್ಲ ಅವರು. ಮಗು ಕಣ್ಣು ಮುಚ್ಕೊಂಡು ಅಪ್ಪ ಅನ್ನತ್ತೆ. ಏನಕ್ಕೆ ಕಣ್ಣು ಮುಚ್ಕೊಂಡು ಅಪ್ಪ ಅನ್ನತ್ತೆ? ಆ ವಿಶ್ವಾಸ. ಗುರುವೇದಾಂತ ವಾಕ್ಯೇಶು ವಿಶ್ವಾಸ ಅಂತ ಹೇಳಿದ ಈ ಕಾರಣಕ್ಕೋಸ್ಕರ. ಅದರಿಂದ ಆ ವಿಶ್ವಾಸವನ್ನು ಭಗವಂತನಿಟ್ಟರೆ ನಮ್ಮನ್ನು ಎಲ್ಲ ಕಡೆ ಪಾರು ಮಾಡ್ತಾರೆ. ಆ ರೀತಿಯಾಗಿ ಇಲ್ಲಿ ನನ್ನ ಶತ್ರುಗಳನ್ನು ನೀನು ಸಂಹಾರ ಮಾಡ್ತೀಯ ಅಂತಕ್ಕಂಥ ವಿಶ್ವಾಸ ನನಗಿದೆ. ಆದ್ದರಿಂದ ಆ ಬತ್ತಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿನ್ನ ಬತ್ತಳಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಬಾಣ ಖಾಲಿಯಾಗಬಾರದು. ಈ ಮಾತನ್ನು ಹೇಳ್ದ. ಜೊತೆಗೆ ಯಾತೆ ಹೆಚ್ಚಿನ ವಿಷಮಾಸ್ತೆ ಬಹುಮತ ಇದನ್ನು ಅಂತ ನೋಡಿದಾಗ ಇಲ್ಲಿ ಸೇನಾಧಿಪತಿ ಆಗಿರ್ತಕ್ಕಂಥ ನೀನು ಎಲ್ಲ ಶಕ್ತಿಗಳಿಂದ ಪರಿಪೂರ್ಣವಾಗಿ ಸಂಪನ್ನನಾಗಿರ್ತಕ್ಕಂಥ, ಜೊತೆಗೆ ಆ ಧನಸ್ಸನ್ನು ಹಿಡಿದಿರ್ತಕ್ಕಂಥ ಧನಸ್ಸು ಯಾವುದೇ ಕಾರಣಕ್ಕೆ ಆ ಧನಸ್ಸನ್ನು ಯಾರು ಹಿಡಿದಿರ್ತಾರೋ ಅವನಿಗೆ ಅಪಜಯ ಅಂತಕ್ಕಂಥದ್ದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಪಿನಾಕಿ ಜೊತೆಗೆ ಅವನು ವಿಜಯ ಅಂತಕ್ಕಂಥ ಧನಸ್ಸನ್ನು ಕರ್ಣನಿಗೂ ಕೊಟ್ಟಿದ್ದ. ಅವನು ಪರಶುರಾಮ ಕೊಟ್ಟಿದ್ದ. ಪರಶುರಾಮ ಅದನ್ನು ಕರ್ಣನಿಗೆ ಕೊಟ್ಟ. ಯಾಕಂದರೆ ಶಾಪ ಕೊಟ್ಟ ಮೇಲೆ ಅಟ್ಲೀಸ್ಟ್ ನಾನೇನು ಮಾಡೋಕ್ಕಾಗಲ್ಲ, ಈ ಧನುಷನ್ನ ಒಂದು ಇಟ್ಕೋ, ಈ ಬಿಲ್ಲನ್ನು ನೀನು ಇಟ್ಕೊಂಡ್ರೆ ಈ ಬಿಲ್ ಎಲ್ಲಿ ತನಕ ನಿನ್ನ ಕೈಲಿರುತ್ತೆ ಯಾರು ನಿನ್ನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಬಾಣ ಬಿಡ್ಬೇಕಾದ್ರೆ ಅವನ ಕೈ ಬಿಲ್ ಧನಸ್ಸು ಇರಲಿಲ್ಲ ಕರ್ಣನ ಕೈಲಿ. ಅವನು ಆ ಚಕ್ರ ಆ ಬದಿಗೆ ಸಿಕ್ಕಾಕೊಂಡಾಗ ತೆಗೆಯುವಂಥ ಒಂದು ಪ್ರಯತ್ನದಲ್ಲಿದ್ದ.
ಅವಾಗ ಕೃಷ್ಣ ಹೇಳ್ತಾನೆ, ಅವನ ಕೈಗೆ ಆ ಧನಸ್ಸು ವಾಪಸ್ ಬಂತು ಅಂತಂದ್ರೆ ಶತಗತಾಯನೇ ಅವನನ್ನ ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಅರ್ಜುನ ಕೇಳ್ತಾನೆ, ಇದು ಅಧರ್ಮ, ಇದು ಕೃಷ್ಣ, ನಾನು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವನು ಹೇಳ್ತಾನೆ, ನೋಡು, ಧರ್ಮದ ಬಗ್ಗೆ ನನಗೆ ಹೇಳಬೇಡ, ಅವನು ಏನು ಧರ್ಮವನ್ನ ಪಾಲನೆ ಮಾಡಿದಾನವನು, ಅದರಿಂದ ಅಧರ್ಮಿಗಳನ್ನ ಅವ್ರ ರೀತಿಯಲ್ಲೇ ಅವ್ರಿಗೆ ಶಿಕ್ಷೆಯನ್ನ ಕೊಡ್ಬೇಕು, ಅವಾಗಲೇ ಅವ್ರಿಗೆ ಅರ್ಥ ಆಗದಂತೆ ಅರ್ಥವಾಗಲ್ಲ. ಅದರಿಂದ ನಿನ್ನ ಧನಸ್ಸು ಏನಿದೆ ಅದು ಅಪಜಯ ಅಂತಕ್ಕಂಥದ್ದು ಕಂಡೇ ಇಲ್ಲ ಜೀವನದಲ್ಲಿ. ಆ ರೀತಿ ಆಗಿರತಕ್ಕಂಥ ಧನಸ್ಸನ್ನು ಹೊಂದಿರತಕ್ಕಂಥ ನೀನು, ಆದ್ರಿಂದ ಈ ಧನಸ್ಸನ್ನ ಇಟ್ಕೊಂಡಿರ್ತಕ್ಕಂಥ ನೀನು, ಸೇನಾಧಿಪತಿ ಆಗಿರತಕ್ಕಂಥ ನೀನು ವಿದ್ಯಾವಂತರನ್ನ ಅಂತಂದ್ರೆ ಬ್ರಾಹ್ಮಣರನ್ನ, ಬ್ರಾಹ್ಮಣರು ಅಂತಂದ್ರೆ ಯಾರಲ್ಲಿ ಬ್ರಹ್ಮವಿದ್ಯೆಯನ್ನ ತಿಳಿದಿರ್ತಕ್ಕಂಥವನು, ಬ್ರಹ್ಮವಿದ್ಯೆಗೆ ಮನಸ್ಸನ್ನ ಕೊಡ್ತಕ್ಕಂಥವನು, ಬ್ರಹ್ಮವಿದ್ಯೆ ಕಡೆ ಹೆಜ್ಜೆ ನೀಡ್ತಕ್ಕಂಥವನು. ವಿದ್ಯೆ ಅಂದರೆ ಕೇವಲ ಒಂದು ಎರಡು ಉದರ ನಿಮಿತ್ತ, ಇನ್ನೊಂದು ಆಧ್ಯಾತ್ಮಿಕ ವಿದ್ಯೆ. ಅದರಲ್ಲೂ ನೋಡಿದಾಗ ವಿದ್ಯೆ ಅಂತ ಹೇಳ್ತಕ್ಕಂಥದ್ದು ಕೇವಲ ಬ್ರಹ್ಮವಿದ್ಯೆ ಮಾತ್ರ ವಿದ್ಯೆ ಅಂತ ಹೇಳ್ತೀವಿ ಹೊರತು ಉಳಿದಂತೆ ಎಲ್ಲ ವಿದ್ಯೆಗಳು ಗೌಣ. ಆದ್ರಿಂದ ಬ್ರಹ್ಮವಿದ್ಯೆಯನ್ನು ತಿಳ್ಕೊಳ್ಳಿಕ್ಕೆ ಯಾವ ಹೆಜ್ಜೆ ಹಾಕ್ತಾನ ಆ ವ್ಯಕ್ತಿ, ಅವ್ರ ಜೊತೆಗೆ ವಯೋವೃದ್ಧರಾಗಿರ್ತಕ್ಕಂಥವ್ರು ಅವ್ರನ್ನೆಲ್ಲರನ್ನು ಕಾಪಾಡಿಕೊಂಡು ರಕ್ಷಿಸ್ಕೊಂಡು ಬರಬೇಕು. ವಯೋವೃದ್ಧರನ್ನ ಏನಕ್ಕೆ ರಕ್ಷಣೆ ನೀನು ಮಾಡಬೇಕು ಅಂತಂದ್ರೆ ಅವರಿಗೆ ಶರೀರದಲ್ಲಿ ಒಂದು ಶಕ್ತಿ ಇರುವುದಿಲ್ಲ. ಯಾವಾಗ ಶರೀರ ಕುಗ್ಗತ್ತೆ, ಶರೀರಕ್ಕೂ ಮನಸ್ಸಿಗೂ ನಿಕಟವಾಗಿರ್ತಕ್ಕಂಥ ಸಂಬಂಧ ಇರುವುದರಿಂದ ಮನಸ್ಸು ಕುಗ್ಗತ್ತೆ. ಕೆಲವರಿಗೆ ಶರೀರ ಕುಗ್ಗಕ್ಕೂ ಮೊದಲು ಮನಸ್ಸು ಕುಗ್ಗಿಬಿಡುತ್ತೆ. ಯಾವಾಗ ಮನಸ್ಸು ಕುಗ್ಗತ್ತೆ ಆಟೋಮೆಟಿಕ್ಲಿ ಅವನಿಗೆ ಶರೀರನೂ ಕುಗ್ಗತ್ತೆ. ಇವೆರಡಕ್ಕೂ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಆದ್ರಿಂದ ಅವರನ್ನ ನಿರೀಕ್ಷಣೆ ಮಾಡು ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳ್ತೀವಿ. ಜೊತೆಗೆ ಇದರಲ್ಲಿ ಅಮಂಗಲದಿಂದ ಕೂಡಿರ್ತಕ್ಕಂಥ ನನ್ನ ಮನಸ್ಸು ಹಾಗೂ ಶರೀರ ಎರಡನ್ನೂ ಕೂಡ ಅಮಂಗಲವನ್ನು ಹೋಗಲಾಡಿಸಿ ಮಂಗಳದ ಕಡೆ ನನ್ನನ್ನು ಕರ್ಕೊಂಡು ಹೋಗುವಂತಕ್ಕಂಥ ಮಾತು ಈ ಒಂದು ಶ್ಲೋಕದಿಂದ ಬರುತ್ತೆ. ಮುಂದಿನ ಶ್ಲೋಕವನ್ನು ನಾವು ಮುಂದಿನ ಸತಿ ನೋಡೋಣಂತೆ. ಓಂ ಪೂರ್ಣಮುದಚ್ಯತೆ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪಾರ್ವತಿ